ವಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ ಟಾಕ್ಸಿಕ್ 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 ಎಲ್ಲೆಡೆ ಟಾಕ್ಸಿಕ್ ಹವಾ ಜೋರಾಗೇನೆ ನಡೀತಾ ಇದೆ. ಏನಪ್ಪ ಸಾಂಗ್ಗಳು ರಿಲೀಸ್ ಆಗ್ತಾ ಇರೋದು, ಒಂದೊಂದು ಚಿನ್ನ ಇದ್ದಂಗೆ ರಿಲೀಸ್ ಆಗ್ತಾ ಇದ್ದಾವೆ. ಸೊ ತವಾಯಿ ಸಾಂಗ್ ರಿಲೀಸ್ ಆಗ್ತಾ ಇದ್ದಂಗೆ ವಿಡಿಯೋ ಸಾಂಗು ಸುಮಾರು ಜನ ಕಾಮೆಂಟ್ ಸೆಕ್ಷನ್ ರಿವ್ಯೂ ಮಾಡು ಅಂತ ಕೇಳಿದ್ರು. ನಾನು ರಿವ್ಯೂ ಮಾಡಿರಲಿಲ್ಲ, ಸೊ ಟೈಮ್ ಆಗಿರಲಿಲ್ಲ ಆ ಟೈಮಲ್ಲಿ. ಸೊ ಸೆಕೆಂಡ್ ಸಾಂಗ್ ಈಗ ರಿಲೀಸ್ ಆಗಿದೆ, ಮೈನ್ ಸಾಂಗ್ ಆಗಿರೋದು. ಹೆಂಗಿದ್ಯಾಪ ಮನಮೋಹಕ ಸಾಂಗು. ಒಂಥರ ಹೆಂಗಿದೆ ಅಂದರೆ ಟಾಕ್ಸಿಕ್ ಮೂವಿಯ ಸಾಂಗ್ಗಳು ಫಸ್ಟ್ ಅಷ್ಟೇ ತಬಾಯಿ ಸಾಂಗ್ ರಿಲೀಸ್ ಆದಾಗ, ಅಂದರೆ ಬರೀ ಲಿರಿಕಲ್ ಸಾಂಗ್ ರಿಲೀಸ್ ಆದಾಗ ಹೆಂಗಿತ್ತು ಅಂತಂದರೆ, ಇದು ಯಾವ್ದು ಗುರು ಸಾಂಗ್ ಇದು, ಏನು ತಬಾಯಿ, ಏನು ಬದನೆಕಾಯಿ ಅಂತ ಅನಿಸ್ತು. ಬಟ್ ಆ ವಿಡಿಯೋ ಸಾಂಗ್ ರಿಲೀಸ್ ಆಗುತ್ತೆ, ಆ ವಿಜುವಲ್ಸ್ ರಿಲೀಸ್ ಆಗುತ್ತೆ. ಸೊ ಅದಕ್ಕೂ ಆ ಸಾಂಗಿಗೂ ಜೊತೆಗೆ ಇಲ್ಲಿದ್ದಂಥ ವಿಜುವಲ್ಸ್ಗೂ ನೋಡ್ತು ಅಂತಂದರೆ ಪರ್ಫೆಕ್ಟ್ಲಿ ಸಿಂಕ್ ಆಗಿರೋದು ನೋಡ್ತು ಅಂತಂದರೆ ಇದು ಗುರು ಸಾಂಗ್ ಅಂತ ಅನ್ಸ್ಬಿಡೋದ. ಒಂಥರ ಈ ಟಾಕ್ಸಿಕ್ ಮೂವಿ ಸಾಂಗ್ಸ್ಗಳು ಹೆಂಗಿದಾವೆ ಅಂತಂದ್ರೆ, ಫಸ್ಟ್ ಸಾಂಗ್ ಅಷ್ಟೇ ತವಾಯಿ ಸಾಂಗ್ ಆಗಿರಲಿ, ಮನಮೋಹಕ ಸಾಂಗ್ ಆಗಿರಲಿ, ಸೊ ನೀವು ಒಂದ್ಸಲಿ ಕೇಳಿದ್ರೆ ನಿಜವಾಗ್ಲೂ ಇಷ್ಟ ಆಗಲ್ಲ ನಿಮಗೆ. 100% ಫಸ್ಟು ಇದರಲ್ಲೇ ನಿಮ್ಗೆ ಫಸ್ಟ್ ಇಂಪ್ರೆಷನ್ ಇಷ್ಟ ಆಗೋದಿಲ್ಲ ನಿಮಗೆ. ಇದು ಏನು ಸಾಂಗ್ ಗುರು ಅಂತ ಅನ್ಸುತ್ತೆ. ಬಟ್ ಅದೇ ನೀವೇನು ರಿಪೀಟಾಗಿ ಹಾಕೊಂಡು ನೋಡ್ತಿದ್ರಿ ಅಂತಂದ್ರೆ, ನಿಜವಾಗ್ಲೂ ಇವಾಗ ರಿಲೀಸ್ ಆಗಿರೋ ಮನಮೋಹಕ ಸಾಂಗ್ ಆಗಿರಲಿ ರಿಪೀಟಾಗಿ ಹಾಕೊಂಡು ನೋಡಿ, ನೀವು ಇಂಪ್ರೆಸ್ ಆಗೋಗ್ಬಿಡ್ತೀರ ಗುರು. ಏನ್ ವಿಜುವಲ್ಸು, ಕಳೆದೋದೆ ಗುರು ವಿಜುವಲ್ಸ್ಗೆ. ಸಾಂಗ್ ಸ್ಟಾರ್ಟ್ ಆಗದೆ ಬಟ್ ಟಬ್ಬಿಂದ ಕೂತ್ಕೊಂಡಿರ್ತಾರೆ, ಯಶೋ ಹೋಗ್ಬಿಟ್ಟು ಕೂತ್ಕೊಂತಾರೆ. ಆಮೇಲೆ ಪ್ರಪೋಸ್ ಮಾಡಿದೆ ಅನ್ಕೊಂಡಿದೆ ಅಂತ ಹೇಳ್ತಾರೆ. ಅವರು ಆ ಪಿಸ್ತೂಲ್ ಇರ್ತಲ್ಲ, ಪಿಸ್ತೂಲ್ನ ರಿಂಗ್ ಅಂತ ಹಾಕ್ತಾರೆ. ಸೊ ಏನೋ ಇದೆ ಗುರು, ಒಂಥರ ವಿಚಿತ್ರವಾಗಿದೆ. ಆ್ಯಂಡ್ ವಿಚಿತ್ರವಾಗೆಲ್ಲ ಟ್ರೈ ಮಾಡಿದ್ದಾರೆ. ಆ್ಯಂಡ್ ಇಂಟಿಮೇಟ್ ಸೀನ್ಸ್ ಕೂಡ ಇದರಲ್ಲೂ ಕೂಡ ಇದೆ. ಅಂತ ಮಾಡ್ತೀನಿ ತಬಾಯಿ ಸಾಂಗಲ್ಲಿ ಅಷ್ಟರ ಮಟ್ಟಿಗಿಲ್ಲ, ಆ ರೇಂಜಿಗೆ ಏನಿಲ್ಲ. ಸೊ ಓಕೆ, ಇದ್ರಲ್ಲಿ ಸುಮಾರಾಗಿದೆ. ಒಟ್ಟಿನಲ್ಲಿ ವಿಜುವಲ್ಸ್ ಅಲ್ಲಿ ಕಾಣಿಸುತ್ತೆ ಇವರು ಒಬ್ರನ್ನ ಒಂಥರ ಸಿಕ್ಕಾಪಟ್ಟೆ ಇಷ್ಟಪಡ್ತಿರೋಂಥ ಇದರಲ್ಲೂ ಕಾಣಿಸುತ್ತೆ. ಆ್ಯಂಡ್ ತಬಾಯಿ ಸಾಂಗಲ್ಲೂ ಕೂಡ ಕಾಣಿಸುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಇದು ಹಿಂದೆ ಆಗಿತ್ತಾ ಅಥವಾ ಮುಂದೆ ಆಗಿತ್ತಾ? ಸೊ ಎಲ್ಲ ಸೀನ್ಸ್ನ ನೋಡ್ತು ಅಂತಂದರೆ, ಇದು ಹಿಂದೆ ಆಗಿತ್ತು ಅಂತ ತಬಾಯಿ ಸಾಂಗ್ ಹಿಂದೆ ಆಗಿತ್ತು ಅನ್ಸುತ್ತೆ, ಇದು ಮುಂದೆ ಆಗಿತ್ತು ಅಂತ ಅನ್ಸುತ್ತೆ. ಮೂವಿ ನೋಡಿದ್ರೆ ನಮ್ಗೆ ಅಲ್ಟಿಮೇಟ್ಲಿ ಗೊತ್ತಾಗೋದು. ಸೊ ಅವ್ರ ಜೊತೆಗೆ ಮುಂಚೆ ರಿಲೇಷನ್ಶಿಪ್, ಇವ್ರ ಜೊತೆಗೆ ಮುಂಚೆ ರಿಲೇಷನ್ಶಿಪ್ ಅಂತ. ಸೊ ಒಂದು ಕಡೆ ಬರುತ್ತೆ, ಒಂದು ಮಳೆ ಬರ್ತಾ ಇರುತ್ತೆ. ಈ ಸಾಂಗಲ್ಲಿ ನೋಡಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಮಳೆ ಬರ್ತಾ ಇರುತ್ತೆ, ಮಳೆ ಬಿಟ್ಬಿಟ್ಟು ಸೈಡಿಗೆ ಬಂದ್ಬಿಟ್ಟು ನಿಂತ್ಕೊಂತಾರೆ ಯಶ್ ಅವರು ಸಿಗರೇಟ್ ತೆಗೆದುಕೊಂಡು. ಸೊ ಆ ಟೈಮಲ್ಲಿ ಬರ್ತಾರೆ ಇವರು ಕಿಯಾರಾ ಅವರು ಕೂಡ ಬರ್ತಾರೆ. ಸೊ ಅವ್ರು ಬಂದಾಗ ಒಂಥರ ಒಂಥರ ಹಳೆ ಮೆಮೊರೀಸ್ನ ಮೆಲ್ಕಾಕ ಥರ ಒಂದು ಎಮೋಷನ್ ಬರುತ್ತೆ. ಸೊ ಇಂಟ್ರೆಸ್ಟಿಂಗ್ ಆಗಿದೆ. ಏನೇನಾಗಿದೆ ಕತೆ ಅಂತ ನಾವು ಮೂವಿ ನೋಡಿದ್ಮೇಲೆ ಗೊತ್ತಾಗೋದು. ನಾವೇ ಇಲ್ಲಿ ಊಹೆ ಮಾಡ್ಕೊಬೋದು ಅಷ್ಟೇ. ಏನೋ 1-2 ವರ್ಷದ ಹಿಂದೆ ಬ್ಯಾಕ್ಗ್ರೌಂಡ್ ಸ್ಟೋರಿನ ನೆನಪಿಸ್ಕೊಂಡ್ರ ಅವ್ರ ಮುಖ ನೋಡ್ಬಿಟ್ಟು ಅಂತ. ಆ್ಯಂಡ್ ನಯನತಾರ ಅವ್ರ ಜೊತೆಗೆ ಎವಿಡೆಂಟ್ ಆಗಿ ಕಾಣಿಸ್ತಿದೆ ಅವರಿಬ್ಬರು ಅಣ್ಣ ತಂಗಿ ಇರಬಹುದು ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಎಮೋಷನಲ್ ಆಗಿದ್ರು ಆ ಒಂದು ಈ ಸಾಂಗಲ್ಲಿ ನೋಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ಸೊ ಸಿಗರೇಟ್ ಅವರು ಸೇರ್ತಾರೆ, ಆ ಸಿಗರೇಟ್ನ ಸೇರ್ಬಿಟ್ಟು ಇವ್ರಿಗೂ ಕೂಡ ಕೊಡ್ತಾರೆ. ಸೊ ಅಣ್ಣ ತಂಗಿ ಅಂತ ಅನ್ನಿಸ್ತಾ ಇದೆ. ನೋಡೋಣ ಮೂವಿಲಿ ಅದು ಹೆಂಗಿರುತ್ತೆ ಅಂತ. ಆ್ಯಂಡ್ ಇಬ್ಬರು ಲವಲ್ಲಿ ಇರೋದು ಅದು ಎವಿಡೆಂಟ್ ಆಗಿ ಸಿಕ್ಕಾಪಡೆ ಕಾಣಿಸ್ತಾ ಇದೆ. ಇನ್ನೇನು ಹೇಳ್ತೀರ ಅವರು, ಸಿಕ್ಕಾಪಡೆ ಲವಲ್ಲಿ ಇರೋದು ಕಾಣಿಸ್ತಿದೆ. ಲಾಸ್ಟಲ್ಲಿ ಒಂದು ವಿಜುವಲ್ಸ್ ಬರುತ್ತೆ, ನಜ್ಜಿ ಎಲ್ಲ ಪಿಸ್ತೂಲ್ ಹಿಡ್ಕೊಂಡು ಡಂಗ್ 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 ಅಂತ ಎಲ್ಲ ಕುಡಿಯೋದು, ಎಲ್ಲ ಹೋಗ್ರ ಸೈಡ್ಗೆ ಅಂತ. ಇವರು ಪ್ರೈವೇಟ್ ಆಗಿರ್ಬೇಕು ಅನ್ನೋ ಥರ. ಸೊ ಎಲ್ಲ ಸೈಡ್ಗೆ ಹೋಗ್ತಾರೆ, ಇವ್ರು ಮತ್ತೆ ಸ್ಟಾರ್ಟ್ ಮಾಡ್ಕೊತಾರೆ, ಶುರು ಹಚ್ಕೊತಾರೆ. ಸೊ ನೋಡೋಣ, ಇದನ್ನ ನೋಡ್ಬಿಟ್ಟು ಈ ಕತೆ ಹೇಳೋಕ್ಕಾಗೋದಿಲ್ಲ. ಈ ವಿಜುವಲ್ಸ್ಗಳನ್ನ ನೋಡ್ಬಿಟ್ಟು, ಈ ಜಸ್ಟ್ ಈ ಒಂದು ಸಾಂಗ್ನ ನೋಡ್ಬಿಟ್ಟು ಕತೆನೇ ಕಟ್ಟೋದಕ್ಕಾಗೋದಿಲ್ಲ. ಫ್ರೇಮ್ ಈ ಥರನೇ ಮಾಡೋಕ್ಕಾಗಲ್ಲ. ಇನ್ನೂ ಸಾಕಷ್ಟಿದೆ. ಟಾಕ್ಸಿಕ್ ಅಂತ ಬಂದಾಗ ಬರೀ 2 ರಿಲೇಷನ್ಶಿಪ್ ಮಧ್ಯ ಇರುವಂಥದ್ದು ಮಾತ್ರ ಅಲ್ಲ, ಇನ್ನೂ ಸಾಕಷ್ಟಿದೆ. ಅಲ್ಟಿಮೇಟ್ಲಿ ಈ ಸಾಂಗಲ್ಲಿ ತರ ಅವ್ರನ್ನ ತೊಳೆ ಮೇಲೆ ಕೂರಿಸ್ಕೊಂಡು ಕಿಸ್ಕೊಟ್ಟಿರೋದನ್ನು ನೋಡಿದ್ವಿ. ಆ್ಯಂಡ್ ಅವರು ಬೇಜಾರಾಗಿದ್ದಾಗ, ಸಿಕ್ಕಾಪಟ್ಟೆ ಒಂಥರ ಎಮೋಷ್ನಲ್ ಆಗಿದ್ದಾಗ, ಅದೇ ಒಂದು ಟೇಬಲ್ ಮುಂದೆ ಕೂತ್ಕೊಂಡು ಸೊ ಅವ್ರ ಕೈಗೆ ಕಿಸ್ ಕೊಟ್ಟಿದ್ದು ನೋಡಿ ಸಾಂತ್ವನ ಮಾಡಿದ್ನು ಕೂಡ ನೋಡಿದ್ವಿ. ಸೊ ಎಮೋಷನ್, ಮಿಕ್ಸ್ಚರ್ ಆಫ್ ಎಮೋಷನ್ ಅಂತೂ ಈ ಸಾಂಗಲ್ಲಿದೆ. ಸೊ ಪ್ಲೇನ್ ಆಗಿ ಏನು ಒಂದೇ ಥರ ಇಲ್ಲ. ಸೊ ತಬಾಯಿ ಸಾಂಗಲ್ಲಿ ಒಂಥರ ಇತ್ತು. ಸೊ ಇಲ್ಲಿ ಈ ಸಾಂಗಲ್ಲಿ ಒಂಥರ ತೋರಿಸೋ ವಿಜುವಲ್ಸ್ ನೋಡ್ತಂದ್ರೆ ಒಂಥರ ಮಿಕ್ಸ್ಡ್ ಎಮೋಷನ್ಸ್, ಮಿಕ್ಸ್ಡ್ ಸಿಗ್ನಲ್ಸ್ಗಳನ್ನ ತೋರಿಸಿದ್ದಾರೆ. ಸೊ ಈ ಕಡೆ ನಯನತಾರ ಅವ್ರ ಜೊತೆಗೂ ಕೂಡ ಮಿಕ್ಸ್ಡ್ ಸಿಗ್ನಲ್ ತೋರಿಸಿದ್ದಾರೆ, ಅಂದರೆ ಎಮೋಷನಲ್ ಆಗುವಂಥದ್ದು. ಆಮೇಲೆ ಇವ್ರನ್ನ ನೋಡ್ಬಿಟ್ಟು ಕಿಯಾರಾ ಅವ್ರನ್ನ ನೋಡ್ಬಿಟ್ಟು ಅಲ್ಲೂ ಎಮೋಷನಲ್ ಆಗುವಂಥದ್ದು. ಆ್ಯಂಡ್ ಇವ್ರ ಜೊತೆ ಕೂಡ ತಾರಾ ಅವ್ರ ಜೊತೆಗೂ ಕೂಡ ಎಮೋಷನಲ್ ಆಗುವಂಥದ್ದು. ಸೊ ಎಮೋಷನಲ್ ಸೀನ್ಸ್ ಕೂಡ ಈ ಒಂದು ಬರೀ ಇಂಟಿಮೇಟ್ ಸೀನ್ಸು ಅದು ಇದೆಲ್ಲ ಇಲ್ಲ ಇದರಲ್ಲಿ. ಸೊ ಅದ್ರ ಜೊತೆಗೆ ಇದನ್ನು ಕೂಡ ಇದೆ. ಸೊ ನೋಡೋಣ ಅದು ಹೆಂಗಿರುತ್ತೆ ಅಂತ. ಸೊ ಅಲ್ಟಿಮೇಟ್ಲಿ ಮೂವಿ ನೋಡಿದ್ರೆ ನಮ್ಗೆ ಅಲ್ಟಿಮೇಟಾಗಿ ಗೊತ್ತಾಗೋದು. ಸೊ ನಾವು ಇಲ್ಲಿ ಸ್ಟೋರಿಗಳನ್ನ ಅನಲೈಸ್ ಮಾಡಿಕೊಂಡು ನಾವೇ ಸ್ಟೋರಿಗಳನ್ನ ಕ್ರಿಯೇಟ್ ಮಾಡ್ಕೊಬೇಕಷ್ಟೇ. ಅದೇ ಹೇಳಿದ್ನಲ್ಲ, ಸೊ ಇದನ್ನ ಬಿಟ್ಟು, ಈ ಲವ್ ಸ್ಟೋರಿನ ಬಿಟ್ಟು ಬೇರೆನೇ ಇದೆ ಅಂತ. ಸೊ ಇದು ಒಂದು ಆಸ್ಪೆಕ್ಟ್ ಅಷ್ಟೇ. ಇದನ್ನ ಬಿಟ್ಟು ಇದ್ರ ಮೇಲೆನೇ ಮೈನ್ ಡಿಪೆಂಡೆಂಟ್ ಆಗಿರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ.
ಸೊ ಇದೊಂದು ಆಸ್ಪೆಕ್ಟ್ ಅಷ್ಟೇ ಅಂತ ಅನ್ನಿಸ್ತಾ ಇದೆ ನನಗೆ. ನೋಡುವ ಅದೇನಾಗುತ್ತೆ ಅಂತ ಮೂವಿಲಿ.